ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ದೇವರ ಒಂದು ಆಳವಾಗಿರ್ತಕ್ಕಂತಹ ರಹಸ್ಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರು ಹೊರಗಿಲ್ಲ, ಒಳಗೆ ಇದ್ದಾರೆ. ನಾವು ಯಾವಾಗ ದೇವರನ್ನ ಹುಡುಕುತ್ತೇವೋ, ಗುಡಿ, ಮಠ, ವ್ರತ, ಪೂಜೆ ಅಂತ ಹೊರಗೆ ಹೋಗ್ತೀವೋ, ಆದ್ರೆ ಶಾಸ್ತ್ರ ಹೇಳೋದು ಏನಪ್ಪಾ ಅಂದ್ರೆ, ನಿನ್ನ ಹೃದಯ ಶುದ್ಧವಾಗಿದ್ರೆ ಅದೇ ದೇವಾಲಯ. ದೇವರು ಮಾತನಾಡುವುದು ಧ್ವನಿಯಿಂದ ಅಲ್ಲ, ನಿನ್ನ ಅಂತರಾಳದಿಂದ, ಅಂದ್ರೆ ಮೌನದ ಮೂಲಕವಾಗಿ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾನೆ. ನಾವೆಲ್ಲರೂ ಕೂಡ ದೇವರನ್ನ ಹುಡುಕಾಡ್ತೇವೆ. ದುಃಖ ಬಂದಾಗ, ಸಮಸ್ಯೆ ಹೆಚ್ಚಾದಾಗ, ಅಥವಾ ಜೀವನದಲ್ಲಿ ದಾರಿ ತಪ್ಪಿಸಿದಾಗ. ಆದ್ರೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವರು ನಿಜವಾಗ್ಲೂ ಎಲ್ಲಿದ್ದಾನೆ? ಗುಡಿಯಲ್ಲಿದ್ದಾನ, ಪೂಜೆಯಲ್ಲಿದ್ದಾನ, ಅಥವಾ ನಮ್ಮ ಕಷ್ಟದಲ್ಲಿದ್ದಾನ? ಇದು ನಮ್ಗೆ ಶಾಸ್ತ್ರ, ಪುರಾಣ ಮತ್ತು ಅನುಭವ ಹೇಳುವಂತಹ ಒಂದು ಆಳವಾಗಿರ್ತಕ್ಕಂತಹ ದೇವರ ರಹಸ್ಯ. ದೇವರು ಎಲ್ಲೂ ಹೋಗಿಲ್ಲ, ಒಳಗಿದ್ದಾರೆ. ಬಹುತೇಕ ಜನ ಭಾವಿಸೋದು ದೇವರು ಎಲ್ಲಿದ್ದಾರೆ ಅಂದ್ರೆ ಗುಡಿ ಇರ್ಬೋದು, ಮಠ ಇರ್ಬೋದು, ಯಾತ್ರೆ, ವ್ರತ ಇಲ್ಲಿರ್ತಾರೆ ಅಂತ ಅನ್ಕೊಳ್ತಾರೆ. ದೇವರು ಎಲ್ಲೂ ಕೂಡ ಇಲ್ಲ, ನಿನ್ನೊಳಗೆ ಇದ್ದಾರೆ. ನಿನ್ನ ಹೃದಯ ಶುದ್ಧವಾಗಿದ್ದರೆ ಅದೇ ದೊಡ್ಡ ದೇವಾಲಯ. ಅದಕ್ಕೆ ಕೆಲವರು ಗುಡಿಗೆ ಹೋಗದೆ ಇದ್ದರೂ ಶಾಂತಿಯಾಗಿರ್ತಾರೆ. ಮತ್ತೆ ಕೆಲವರು ಪ್ರತಿದಿನ ಪೂಜೆಯನ್ನ ಮಾಡ್ತಾರೆ. ಮನಸ್ಸಿಗೆ ನೆಮ್ಮದಿ ಇರಲ್ಲ, ಅದೇ ಮೊದಲ ದೇವರ ರಹಸ್ಯವಾಗಿರುತ್ತೆ. ದೇವರು ಮಾತನಾಡುವುದು, ದೇವರು ನಮ್ಮಷ್ಟೇ ಮಾತನಾಡ್ತಾರ? ಹೌದು, ಆದ್ರೆ ಧ್ವನಿಯಲ್ಲಿ ಇಲ್ಲ, ಅಂತರಾಳದಲ್ಲಿ. ನೀವು ಯಾವಾಗ ತಪ್ಪು ಕೆಲಸ ಮಾಡುತ್ತೀರಿ, ಒಂದು ಸಣ್ಣ ಅಸಹಜ ಭಾವನೆ, ಇದು ಸರಿಯಲ್ಲ ಅನ್ನೋ ಭಾವನೆ, ಅದೇ ದೇವರ ಸೂಚನೆ. ಆ ಭಾವನೆ ಕೇಳದೆ ಇದ್ದರೆ ತಪ್ಪು ಹೆಚ್ಚಾಗುತ್ತೆ, ಕಷ್ಟ ಕೂಡ ಶುರು. ದೇವರು ಕುಗ್ಗುವುದಿಲ್ಲ ಅಥವಾ ಕೂಗುವುದಿಲ್ಲ, ಮೌನವಾಗಿ ಎಚ್ಚರವಾಗಿ. ಯಾಕೆ ದೇವರು ತಕ್ಷಣ ಸಹಾಯ ಬಹಳ ಜನ ಹೇಳ್ತಾರೆ, ನಾನು ದೇವರನ್ನ ನಂಬಿದ್ದೇನೆ, ಆದ್ರೆ ನನಗೆ ಯಾಕೆ ಕಷ್ಟ? ಇದು ದೊಡ್ಡ ರಹಸ್ಯ. ದೇವರು ಸಮಸ್ಯೆಯನ್ನ ತೆಗೆದು ಹಾಕ್ತಾರೆ. ಸಮಸ್ಯೆ ಎದುರಿಸುವ ಶಕ್ತಿ ಕೊಡ್ತಾನೆ. ತಾಯಿ ತನ್ನ ಮಗುವಿಗೆ ಎಲ್ಲವನ್ನೂ ಮಾಡಿಕೊಡ್ತಾರೆ, ಮಗು ಬಲಹೀನವಾಗುತ್ತೆ. ಅದೇ ರೀತಿ ದೇವರು ಕಷ್ಟ ಕೊಡುವುದಿಲ್ಲ, ತಮ್ಮ ಶಕ್ತಿಯನ್ನ ಹೊರತರುತ್ತಾನೆ. ದೇವರು ಪರೀಕ್ಷೆ ಮಾಡ್ತಾನ, ಹೌದು, ಆದ್ರೆ ನಾಶವನ್ನ ಮಾಡೋದಿಲ್ಲ. ನಮ್ಮೊಳಗಿನ ನಿಜವಾದ ಶ್ರದ್ಧೆ ನೋಡೋಕೆ ಪಾಂಡವರು, ಪ್ರಹ್ಲಾದ, ರಾಮ, ಕೃಷ್ಣ ಎಲ್ಲರ ಜೀವನದಲ್ಲೂ ಕೂಡ ಕಷ್ಟ ಇದ್ದೇ ಇತ್ತಲ್ವಾ? ಆದ್ರೆ ದೇವರು ಅವರನ್ನ ಕೈ ಬಿಡಲಿಲ್ಲ, ಅವರನ್ನ ಶಕ್ತಿಶಾಲಿಗಳನ್ನಾಗಿ ಮಾಡಿದನು. ನೀವು ಕಷ್ಟದಲ್ಲಿದ್ದರೆ ಅರ್ಥ ಏನು ಗೊತ್ತಾ? ದೇವರು ನಿಮ್ಮನ್ನ ಯಾವಾಗ್ಲೂ ಕೂಡ ಬಿಟ್ಟು ಹೋಗುವುದು ಇಲ್ಲ ಅಂತ. ದೇವರು ಯಾವಾಗ ದೂರವಾಗ್ತಾನೆ? ದೇವರು ನಮ್ಮಿಂದ ದೂರ ಆಗುವುದಿಲ್ಲ, ನಾವು ದೇವರಿಂದ ದೂರ ಹೋಗ್ತೀವಿ. ಅಹಂಕಾರ, ದ್ವೇಷ, ಅಸೂಹೆ, ಲಾಭ ಅಥವಾ ಇವೇ ದೇವರನ್ನ ನಮ್ಮೊಳಗಿಂದ ಮರೆ ಮಾಡುವಂತಹ ಕಷ್ಟಗಳು ಅಥವಾ ಒಂದು ನೆಪಗಳು. ಮನಸ್ಸು ಶುರುವಾಗಿದ್ದರೆ ಅಥವಾ ಶುದ್ಧವಾಗಿದ್ದರೆ ದೇವರು ಯಾವಾಗಲೂ ಕೂಡ ಹತ್ತಿರದಲ್ಲೇ ಇರ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಕೊನೆಯದಾಗಿ ನಾನು ಹೇಳುವಂತ ವಿಷಯವನ್ನ ನೆನಪಲ್ಲಿ ಇಟ್ಕೊಳ್ಳಿ, ದೇವರು ಎಲ್ಲೂ ಕೂಡ ಹೊರಗಿಲ್ಲ. ದೇವರು ಯಾವಾಗಲೂ
ಕೂಡ ಒಳಗೇನೆ ಇರ್ತಾನೆ. ದೇವರು ಮೌನವಾಗಿ ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾನೆ. ನೀವು ನಿಮ್ಮ ಮನಸ್ಸನ್ನ ಕೇಳಿದರೆ ನಿಮ್ಮ ಆತಂಕವನ್ನ ಗೌರವಿಸುತ್ತದೆ. ದೇವರು ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾನೆ. ಇದೇ ದೇವರ ಅತಿ ದೊಡ್ಡ ರಹಸ್ಯವಾಗಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತಾರೆ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸ್ಗಳನ್ನ ನೋಡಲು ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.